ಹಾಕ್ತಾ ಇದ್ರೆ ಏನ್ ಮಾಡುವ ನೀವು ಸ್ವಾಮಿಗಳಾಗಿ ಅದಕ್ಕೆ ಉತ್ತರ ಕೊಡಿ. ನಿಮ್ಮಂತ ನೀವು ಅದಕ್ಕೆ ಉತ್ತರ ನೀವು ಅನ್ಸುತ್ತೆ ಕರ್ಸಿಲ್ಲ ಅಂದ್ರೆ ಆಯ್ತು ಅಂದ್ರೆ ನನ್ನ ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಇಲ್ಲ. ನಾನು ಆ ಥರ ಮಾಡ್ಲಿಕ್ಕೆ ನನಗೆ ಏನಕ್ಕೆ ಬೇಕು, ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ಇದನ್ನ ಅಜ್ಜಿ ಮುಂದೆ ಹೇಳ್ತೀರಾ ಸ್ವಾಮಿ? ಹೇಳಿ, ನಿಮ್ದೇನು ಆರೋಪ ಹೇಳಿ ಸರ್. ನಮ್ಮ ಆರೋಪ ಏನಂದ್ರೆ ಸ್ವಾಮಿಗಳು ಬಂದ್ರು, ಏನಕ್ಕೆ ಬಂದ್ರು, ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಇವರು ಬಂದ್ರು. ಸೇವೆ ಮಾಡ್ಬೇಕು. ಒಂದು ನಿಮಿಷ ನಾವು ಮಾತಾಡುವಾಗ ನೀವು ಮಧ್ಯೆ ಬರ್ಬೇಡಿ. ನೀವು ಮಾತಾಡಿ. ಇಲ್ಲಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಬಂದವರು ಅವರು ಅಮ್ಮವ್ರ ವಿಚಾರ ಹೇಳಿದ್ರು. ನಿಮ್ಮ ಅಮ್ಮವ್ರು ಏನ್ ಹೇಳಿದ್ರು? ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದ್ರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ, ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು. ನಾನು ತಲೆ ಆಡಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಇವತ್ತು ವಿಶೇಷ ಒಂದು ವಿಷಯ ಹೇಳಬೇಕು. ಇವತ್ತು ಹುಟ್ಟಿದ ಹಬ್ಬ ನನ್ನದು. ಅದಕ್ಕೆ ನಮ್ಮ ವಿಶ್ ಮಾಡಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ ಈ ವಿಚಾರ. ಆದರೆ ಈ ವಿಚಾರ ಅಂತ ನಮ್ಮ ಮಾತಾಡಿ ಅಮ್ಮ ಆಶೀರ್ವಾದ ತಗೊಂಡು ನಾವು ಕೆಳಗೆ ಸ್ವಾಮಿಗಳು ನಾವೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ಬೆನ್ನಿಗೂ ಕೂಡ ಗಾಯ ಆಗಿದೆ, ನನಗೂ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಎಲ್ದಾಡಿ ಏನೇನೋ ಮಾಡಿದ್ದಾರೆ ಅವರು. ಈಗ ಅಮ್ಮವ್ರು ಹೇಳ್ತಾ ಇರೋದು, ಈಗ ಟ್ರಸ್ಟ್ ನೋಂದಣಿ ಮಾಡ್ಕೊಳ್ಳೋಕೆ ಹೋಗಿ ನೀವು ಇಲ್ಲಿ ಆಸ್ತಿಗಳನ್ನ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ, ಅನ್ಯಾಯ ಮಾಡಿದ್ರಿ. ಖಂಡಿತ ಇಲ್ಲ, ಅಮ್ಮನಿಗೆ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು, ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ, ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟೆಸ್ಟ್ ಮಾಡಿಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕರು ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದ್ದೇವೆ. ಬಿಟ್ಟರೆ ಈಗ ಟ್ರಸ್ಟಿಗೆ ಬರ್ಸ್ಕೊಂಡಿದ್ರೆ ನಿಮ್ಮ ಸ್ವಂತ ಹೆಸರು ಬರ್ಸ್ಕೊಂಡು? ನನ್ನ ಹೆಸರಿಗಿಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ. ಈಗ ಟ್ರಸ್ಟ್ ಪರವಾಗಿ ನಿಮ್ಮ ಹೆಸರು ದಾಖಲಾಗಿದೆಯಲ್ಲ? ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿ ಇದೆ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು. ಒಂದು
ಏನ್ ಮಾತಾಡ್ಕೊಂಡ್ ಬರ್ತಾರೆ ಮಾತಾಡ್ಕೊಂಡು ನೀವೇನ ಇದ್ರೆ ಒಬ್ಬನ್ ಕಳಿಸಿ DCPಗೆ ಮತ್ತೆ ಎಲ್ಲಾ ಕಡೆನೂ ಮ್ಯಾಟರ್ ಹೋಗಿದೆ, ಎಲ್ಲ ಲೆಟರ್ ಕೊಟ್ಟಿದೀವಿ. ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು, ಗಲಾಟೆ ಮಾಡಿದ್ರಿ ಅಂತ. ನಾವು ಇಲ್ಲಿ ಯಾವುದೇ ರೀತಿಯಾದಂತ ಗಲಾಟೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ. ನೀವು ಮಾಡಿದಾರ. ನಮ್ಮ ಅತ್ತೆಗೆ ವಯಸ್ಸಾದವರು, ಸುಮಾರು 70 ರಿಂದ 80 ವಯಸ್ಸಾಗಿದೆ. ಅವ್ರಿಗೆ ಈ ತರ ಮಾಡೋದು ಅನ್ಯಾಯ. ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ. ಅವ್ರ ಪರವಾಗಿ ನಾವು ಇದ್ದೀವಿ, ನಾವು ನಡ್ಕೋಸ್ತೀವಿ. ನಮ್ಮ ಆಶ್ರಮನ ನಾವು ನಡೆಸ್ತೀವಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ಥ್ಯಾಂಕ್ ಯು.